ಬ್ರೇಕ್ ನಂತರ ಮಧ್ಯಾಹ್ನದ ಸುದ್ದಿಗೆ ಮತ್ತೆ ಸ್ವಾಗತ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಗಳ ಬಗ್ಗೆ ಸಿಬಿಐ ತನಿಖೆ ನಡೆಸುತ್ತಿರೋ ಮಧ್ಯೆಯೇ ಇನ್ನೊಂದು ಹಗರಣ ಬಯಲಾಗಿದೆ. ಸರ್ಕಾರದ ಅನುಮತಿ ಇಲ್ಲದೇನೆ ಬಿಡಿ ನಿವೇಶನಗಳನ್ನು ಹಂಚಿಕೆ ಮಾಡಿ ಮೂಡ ಮತ್ತೊಂದು ಹಗರಣವನ್ನು ಮೈ ಮೇಲೆ ಎಳ್ಕೊಂಡಿದೆ. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಡಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ, ಮೂಡಾಗೆ 100 ಕೋಟಿ ರೂಪಾಯಿ ಉಂಡೆನಾಮ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಬಿಡಿ ನಿವೇಶನ ಹಂಚಿಕೆಯಲ್ಲಿ ನಡೆದ ಭಾರೀ ಹಗರಣವೊಂದು ಬೆಳಕಿಗೆ ಬಂದಿದೆ. 1998ರಲ್ಲಿ ರಚನೆ ಆಗಿರೋ ವಿವೇಕಾನಂದ ಬಡಾವಣೆಯಲ್ಲಿ 109 ನಿವೇಶನಗಳಿಗೆ ಪ್ರಕಟಣೆ ಹೊರಡಿಸಲಾಗಿತ್ತು. ಆದರೆ ಹಂಚಿಕೆ ಮಾಡಿದ್ದು 408 ನಿವೇಶನಗಳನ್ನ. 2005ರಿಂದ 2007ರ ಅವಧಿಯಲ್ಲಿ ಬಿಡಿ ನಿವೇಶನಗಳನ್ನ ಹರಾಜು ಮಾಡೋ ಬದಲು ಅಧಿಕಾರಿಗಳು ನೇರವಾಗಿ ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ. ಕ್ರಯಪತ್ರದ ಮೂಲಕ ಮಾರಾಟ ಮಾಡಲು ಸರ್ಕಾರದ ಅನುಮತಿಯೇ ಇಲ್ಲ ಅನ್ನೋದು ಗಮನಾರ್ಹ. ಈ ಅಕ್ರಮದ ಬಗ್ಗೆ ಮೂಡಾ ಆಯುಕ್ತರು ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಕೂಡ ಬರೆದಿದ್ದಾರೆ. 408 ನಿವೇಶನಗಳನ್ನ ಮಾರುಕಟ್ಟೆ ದರದಲ್ಲಿ ಹರಾಜು ಮಾಡಿದ್ರೆ ಪ್ರಾಧಿಕಾರಕ್ಕೆ ಲಾಭವಾಗ್ತಿತ್ತು. ಯಾಕಂದ್ರೆ 408 ನಿವೇಶನಗಳ ಈಗಿನ ಮಾರುಕಟ್ಟೆ ಮೌಲ್ಯವೇ 100 ಕೋಟಿ ರೂಪಾಯಿಗಿಂತಲೂ ಹೆಚ್ಚು. 100 ಕೋಟಿ ರೂಪಾಯಿ ಆದಾಯದ ಬದಲು ಮೂಡಾಗೆ ಸಂದಾಯ ಆಗಿದ್ದೆಷ್ಟು ಗೊತ್ತಾ? ಕೇವಲ 6 ಕೋಟಿ 44 ಲಕ್ಷ ರೂಪಾಯಿ. ಹೀಗಂತ ನಗರಾಭಿವೃದ್ಧಿ ಸಚಿವರಾಗಿದ್ದ ಎಸ್ ಸುರೇಶ್ ಕುಮಾರ್ ಅವರೇ ಸದನದಲ್ಲಿ ಲಿಖಿತ ಉತ್ತರ ಕೊಟ್ಟಿದ್ದಾರೆ. ಅನ್ಸಿಯಾ ಬಾನು ಮೂಡಾ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಬಿಡಿ ನಿವೇಶನಗಳ ಹಂಚಿಕೆಗೆ ಸಂಬಂಧಿಸಿದ ನಿರ್ಣಯ ಆಗಿತ್ತು. ಇವರ ನಂತರ ಅಧ್ಯಕ್ಷರಾಗಿದ್ದ ಜಿಲ್ಲಾಧಿಕಾರಿ ರವಿಶಂಕರ್ ಅವರ ಅವಧಿಯಲ್ಲಿ 408 ನಿವೇಶನಗಳು ಹಂಚಿಕೆ ಆಗಿವೆ. ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೆದಿರೋದು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಎನ್ ಚಲುವರಾಯಸ್ವಾಮಿ ಅವರ ಅವಧಿಯಲ್ಲಿ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಜೆಡಿಎಸ್ ಶಾಸಕರ ದಂಡೇ ಇತ್ತು. ಎಂ ಶ್ರೀನಿವಾಸ್, ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡ, ಎಚ್.ಬಿ. ರಾಮು, ಎಂಡಿ ರಾಮು ಶಾಸಕರಾಗಿದ್ದ ಅವಧಿಯಲ್ಲೇ ಈ ಪ್ರಕ್ರಿಯೆ ನಡೆದಿದೆ. ನಾನೂರ 8 ನಿವೇಶನಗಳ ಹಂಚಿಕೆ ಬಗ್ಗೆ ಸಹಜವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಗೊತ್ತಿರಬಹುದು. ಮೂಡಾ ಸಭೆಯಲ್ಲೇ ಈ ಬಗ್ಗೆ ನಿರ್ಣಯ ಆಗಿರೋದೇ ಇದಕ್ಕೆ ಸಾಕ್ಷಿ. ಈ ಗೋಲ್ಮಾಲ್ ಬಗ್ಗೆ ಸರ್ಕಾರ ತನಿಖೆ ಮಾಡಿದ್ದೇ ಆದಲ್ಲಿ ಇದರ ಹಿಂದಿರೋ ಸೂತ್ರಧಾರರ ಬಂಡವಾಳ ಬಯಲಾಗುತ್ತೆ. ಜಿ ಮಹಂತೇಶ್, ಸುವರ್ಣ ನ್ಯೂಸ್. ಇನ್ನು ಮೂಡಾದಲ್ಲಿ ನಿವೇಶನ ಹಂಚಿಕೆಯಲ್ಲಿ ಮತ್ತೆ ಅಕ್ರಮದ ವಾಸನೆ ಬಂದಿದೆ. 400 ಅಕ್ರಮ ನಿವೇಶನಗಳ ಮಾರಾಟ ಆರೋಪಕ್ಕೆ ಸಂಬಂಧಿಸಿದಂತೆ ಮೂಡಾ ಆಯುಕ್ತ ಮತಾಯ್ ಪ್ರತಿಕ್ರಿಯಿಸಿದ್ದಾರೆ. ಗೋಲ್ಮಾಲ್ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಪ್ರಕರಣ ಸಂಬಂಧ 3 ಆಯುಕ್ತರು ಸೇರಿ 16 ಸಿಬ್ಬಂದಿ ವಿರುದ್ಧ ವರದಿ ಕಳುಹಿಸಿದ್ದೇವೆ ಅಂತ ಮುತಾಯ್ ಹೇಳಿದ್ದಾರೆ. 2005ರಿಂದ 2007ನೇ ಇಸವಿಯ ಮಧ್ಯದಲ್ಲಿ ಆವಾಗ ಯಾವುದೇ ಸೈಟ್ಗಳನ್ನು ನೀವು ನೇರ ಕ್ರಯಪತ್ರ ಮಾಡಿ ಮಾರಾಟ ಮಾಡಲಿಕ್ಕೆ ಅಲ್ಲಿ ಆಸ್ಪದ ಇರಲಿಲ್ಲ. ಆದರೆ ಇಲ್ಲಿ ಪ್ರಾಧಿಕಾರದಲ್ಲಿ ಏನು ಮಾಡಿದ್ರು ಅಂದರೆ, ಈ ಅವಧಿಯಲ್ಲಿ ಅವರು ನಿಮ್ಮ ಆಯ್ಕೆ ಅಂತ ಹೇಳಿಕೊಂಡು ಒಂದು ಸ್ಕೀಮನ್ನು ಮಾಡಿ, ನಿಮ್ಮ ಆಯ್ಕೆ ಸ್ಕೀಮ್ನಲ್ಲಿ ಇವರು ಮೈಕೆಲ್ಲ ಇಟ್ಟುಕೊಂಡು ಕರೆದು ಇವರು ಒಂದಿಷ್ಟು ಜನರಿಗೆ ಸೈಟ್ ಕೊಟ್ಟಿದ್ದಾರೆ. ಈಗ ನಮ್ಮ ರೆಕಾರ್ಡ್ಸ್ಗಳ ಪ್ರಕಾರ ಅದು ಕರೆಕ್ಟ್ ಫಿಗರ್ ಸಿಗ್ತಾ ಇಲ್ಲ. ಯಾಕೆಂದರೆ ಒಂದರಲ್ಲಿ 408 ಅಂತ ಹೇಳ್ತಾ ಇದೆ, ಒಂದರಲ್ಲಿ 400 ಅಂತ ಹೇಳ್ತಿದೆ. ಅದಕ್ಕೆ ನಾವೀಗ ಎಲ್ಲ ಫೈಲ್ಗಳನ್ನು ಓಪನ್ ಮಾಡಿ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಒಂದು ಲೆಕ್ಕ ಅದನ್ನೀಗ ಕರೆಕ್ಟಾಗಿ ಎಲ್ಲ ಒಂದು ಕರೆಕ್ಟ್ ಫಿಗರನ್ನು ನಾವು ಕಲೆ ಹಾಕ್ತಾ ಇದ್ದೇವೆ.
ಈಗಿನ ನಮ್ಮ ಲೆಕ್ಕಾಚಾರ ಪ್ರಕಾರ ಮಾಡಿರುವಂಥ ಏನು 400 ಅಥವಾ 408 ಸೈಟ್ಗಳೇ ಇಲ್ಲಿಗಲ್ ಆಗಿ ಏನು ಕೊಟ್ಟಿದ್ದಾರಲ್ಲ, ಅದನ್ನು ಸಪೋಸ್ ಎಲ್ಲ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿ ಈಗಿನ ಮಾರುಕಟ್ಟೆ ರೇಟ್ನಲ್ಲಿ ನಾವು ಅದನ್ನು ಆಕ್ಷನ್ ಮಾಡಿದರೆ ನಮಗೆ ಕನಿಷ್ಠ ಒಂದು 100 ಕೋಟಿ, ಕನಿಷ್ಠ 100 ಕೋಟಿಯಷ್ಟು ಪ್ರಾಧಿಕಾರಕ್ಕೆ ಆದಾಯ ಬರ್ತದೆ. ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದು, ಸರ್ಕಾರ ರಿಪೋರ್ಟ್ನ ಭಾಳ ಗಂಭೀರವಾಗಿ ತಗೊಂಡು ಈಗಾಗಲೇ ಮಾನ್ಯ ಕಾರ್ಯದರ್ಶಿಯವರು ಅದರ ಮೇಲೆ ಕ್ರಮ ಕೈಗೊಳ್ತಾ ಇದ್ದಾರೆ. 14/3ಕ್ಕೆ ಸರ್ಕಾರದಿಂದ ನಮಗೆ ಇದರಲ್ಲಿ ಅದು ಇಲ್ಲಿಗಲ್ ಇದೆ, ಆದ್ದರಿಂದ ಇದರಲ್ಲಿ ಭಾಗಿಯಾದ ಸರ್ಕಾರಿ ಅಧಿಕಾರಿ ಇವರದ್ದು ಪಟ್ಟಿ ಕೊಡಿ ಅಂತೇಳಿ 14ಕ್ಕೆ ಕೇಳಿದರು. ನಾವು 18ಕ್ಕೆ ಪಟ್ಟಿ ಕೊಟ್ಟಿದ್ವಿ. ಅದರಲ್ಲಿ 16 ಜನ ಇದ್ದಾರೆ. ಮಾಜಿ ಕಮಿಷನರ್ಗಳೇ 3 ಜನ ಇದ್ದಾರೆ. 3 ಜನ ಕಮಿಷನರ್ಗಳಿದ್ದಾರೆ, 2 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇದ್ದಾರೆ, ಆಮೇಲೆ ಇತರೆ ಇಂಜಿನಿಯರ್ಸ್ 2 ಇದ್ದಾರೆ, 3 ಜನ ರೆವೆನ್ಯೂ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಆಮೇಲೆ ಒಂದು 6 ಜನ ಸಿಬ್ಬಂದಿಗಳಿದ್ದಾರೆ. ನಮ್ಮ ಆಫೀಸ್ ಜನರದ್ದು ಹೆಸರನ್ನ ಕಳಿಸಿದ್ದೇವೆ. ಮೂಡಾದಲ್ಲಿ ನಿವೇಶನ ಹಂಚಿಕೆಯಲ್ಲಿ ಮತ್ತೆ ಅಕ್ರಮದ ವಾಸನೆ ಬರ್ತಾ ಇದೆ. 400 ಅಕ್ರಮ ನಿವೇಶನಗಳ ಮಾರಾಟ ಆರೋಪ ಸಂಬಂಧಿಸಿದಂತೆ ಮೂಡ ಆಯುಕ್ತ ಮತಾಯ್ ಈಗಾಗಲೇ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ. ಗೋಲ್ಮಾಲ್ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಕೂಡ ಪ್ರಸಾರ ಮಾಡಿತು. ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ 3 ಆಯುಕ್ತರು ಸೇರಿ 16 ಸಿಬ್ಬಂದಿ ವಿರುದ್ಧ ವರದಿ ಕಳಿಸಿದ್ದೇವೆ ಅಂತ ಅವರು ಹೇಳಿದ್ದಾರೆ.